ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್ಗೆ. ಇವತ್ತು ಪಾಪುಗೆ ಕಿವಿ ಚುಚ್ಚಾಕತ್ತಿದ್ದಾರೆ. ಸೊ ಅದರದೊಂದು ಸಣ್ಣ ವಿಡಿಯೋ ಮಾಡಿದ್ದೆ, ಇಲ್ಲಿ ಆ್ಯಡ್ ಮಾಡಿನ್ರಿ ನೋಡ್ರಿ. ನೋಡಪ್ಪ ಸಜ್ಜ ಹಟೇರು ಕರೆಕ್ಟ್ ಆದ ಅದಕ್ಕೆ ಚುಚ್ಚಾಕತ್ತೀನಿ. ನಮ್ಮ ಮನೆಯಾಗೆ ಹಚ್ಚಿದ್ನಲ್ವ ಸೊ ಇಲ್ಲಿ ಒಂದು ಸೈಡ್ ಕಿವಿ ಚುಚ್ಚಿದ್ರೆ ಇನ್ನೊಂದು ಸೈಡ್ ಚುಚ್ಚಾಕತ್ತಿರು. ಚುಕ್ಕಿ ಹಾಕಿ ಒದ್ದಾಡ್ತಾಳಂತ ಕಾಲು ಹಿಡ್ಕೊಂಡು ಕೂತಿತ್ತು ಪಾಪ. ಏನು ಮಾಡ್ತಾರೆ ಇಷ್ಟೊತ್ತಾಗಿ? ನಾವು ಫೈನಲಿ ಪಾಪುಗೆ ಕಿವಿ ಚುಚ್ಕೊಂಡು ಮನೆಗೆ ಬಂದ್ವಿ. ಇದು ಶಿವರಾತ್ರಿ ದಿನ ಪಾಪು ಕಿವಿ ಚುಚ್ಚಿದ್ರಿ. ಸಂಜೆಗೆ ಮತ್ತೊಮ್ಮೆ ಪೂಜೆ ಮಾಡ್ಬೇಕಲ್ರಿ. ಸೊ ಇವರೆಲ್ಲ ಪೂಜೆ ಮಾಡಕತ್ತಿದ್ರು. ನಾನೇನು ಉಪವಾಸ ಮಾಡಿರ್ಲಿಲ್ಲ ರೀ ಈ ವರ್ಷ. ಇಲ್ಲಿ ಮಮ್ಮಿ, ವೈನಿ, ಚುಕ್ಕಿ, ದೊಡ್ಡಮ್ಮ ಎಲ್ಲರೂ ಸೇರಿ ಮಾಡಾಕತ್ತಿದ್ರಿ. ಸೊ ಅವ್ರದ್ದೊಂದು ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನ ಇಲ್ಲಿ ಆ್ಯಡ್ ಮಾಡೀನಿ. ಇಲ್ಲಿ ನೋಡ್ರಿ, ಚುಕ್ಕಿಗಿನೂ ಲಿಂಗ ಪೂಜೆ ಮಾಡೋದನ್ನ ಹೇಳ್ಕೊಡಕತ್ತಾರೆ. ಲಿಂಗ ಇಟ್ಕೋ ಚುಕ್ಕಿ ಕೈಯಾಗ ಬರೇ. ಹಾಂ ಅವಸು ನೀರ ಬಿಡು ಬಿಡು ನೀರ ಬಿಡು, ಕೈ ತಕೋ. ಈ ಥರ 2 ಸರಿ ಮಾಡೋದಿದ್ರೆ 2 ಸರಿನೂ ಪೂಜೆ ಮಾಡ್ಕೊಂಡ್ಲು ಚುಕ್ಕಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಆಗೋದ್ರಿ. ಸೊ ಇವತ್ತು ನಾ ಮಧ್ಯಾಹ್ನಕ್ಕಂತ ಕರ್ಡ್ ರೈಸ್ ಮಾಡಕತ್ತಿದ್ದೆ ರೀ. ಇವಾಗ ಹೆಂಗಿದ್ರು ಸಮ್ಮರ್ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ತಂಪಾಗಿರ್ತದೆ ಶರೀರ ಅಂತ. ಈ ಕರ್ಡ್ ರೈಸಿಗೆ ಸೊಸೈಟಿ ಅಕ್ಕಿದ ಅನ್ನನೇ ಚಲೋ ನೋಡ್ರಿ, ಮಾಮೂಲಿ ಅಕ್ಕಿಗಿಂತ ಸಾಫ್ಟಾಗಿ ಬರುತ್ತೆ ಈ ಅಕ್ಕಿಯಿಂದ. ಸೊ ಇಲ್ಲಿ ಮಮ್ಮಿ ಆಲ್ರೆಡಿ ಅನ್ನ ಮಾಡಿ ಇಟ್ಟಿದ್ರೆ ಹೆಂಗೂ ತಣ್ಣಗಾಗಿತ್ತು. ಅದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೋಬೇಕ್ರಿ. ಸಾಫ್ಟ್ ಮಾಡ್ಬೇಕು, ಮತ್ತು ಗಂಟು ಇರ್ತದಲ್ಲ ಅದನ್ನೆಲ್ಲ ಒಡ್ಕೊಂಡು ಈ ಥರ ಸಾಫ್ಟಾಗಿ ಮಾಡ್ಕೋಬೇಕ್ರಿ. ನಾನು ಫಸ್ಟಿಗೆ ಸ್ವಲ್ಪ ಮೊಸರು ಹಾಕೇನಿ ರೀ. ಇವಾಗ ಮಜ್ಜಿಗೆ ಕಟ್ಕೊಂಡು ಹಾಕಕತ್ತೀನಿ ರೀ. ಮಜ್ಜಿಗೆ ಹಾಕೋದ್ರಿಂದ ಏನಾಗ್ತದೆ, ಈಗ ಅನ್ನ ಗಂಜಿ ಹಾಕಿ ಗುಡಿ ಒಳಗೆಲ್ಲ ಕೊಡ್ತಾರಲ್ರಿ ಪ್ರಸಾದ, ಆ ಥರ ಟೇಸ್ಟೇ ಆಗಾಗತ್ತೆ ರೀ. ಈಗ ನಾನು ಮಜ್ಜಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಾಕತ್ತೀನಿ ರೀ. ಮ್ಯಾಲಿಂದ ಹಾಕಕತ್ತಾರೆ. ಸೊ ಎಲ್ಲ ಕಡೆ ಸಿಡೋದು ಬಿಡ್ತು. ಆಮೇಲೆ ಸ್ಲೋಗಿ ಆ್ಯಡ್ ಮಾಡ್ಕೊಂಡೆ. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಕರ್ಡ್ ರೈಸಿಗೆ ನೀವು ಎಷ್ಟು ಮಜ್ಜಿಗೆ ಹಾಕಿದ್ರೂ ಸಾಲದೇ ಇಲ್ಲರಿ. ನೀವು ಬೇಕಂದ್ರೆ ನೀರು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮಜ್ಜಿಗೆನೇ ಜಾಸ್ತಿ ಆ್ಯಡ್ ಮಾಡಾಕತ್ತೀನಿ ರೀ. ಸ್ವಲ್ಪ ತಿಳಿ ಮಾಡ್ಕೊಂಡು ಆ್ಯಡ್ ಮಾಡ್ಬೋದು. ಈಗ ಒಗ್ಗರಣೆ ಹಾಕೋಬೇಕಲ್ರಿ. ಸೊ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ಕರಿಬೇವು, ಕೊತ್ತಂಬರಿ, ಬ್ಯಾಡಗಿ ಮೆಣಸಿನ್ಕಾಯಿ ರೀ, 3 ಹಸಿರು ಮೆಣಸಿನ್ಕಾಯಿ ರೀ. ನಡುವೆ ಈ ಥರ ಶೇಳಿನ್ರಿ. ನೀವು ಬೇಕಾದ್ರೆ ನಾರ್ಮಲ್ ಕಟ್ ಮಾಡ್ಕೊಂಡು ಹಾಕೋಬೋದು ರೀ. ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ್ಮ್ಯಾಗ ಜೀರಿಗೆ, ಸಾಸಿವೆ, ಆಮೇಲೆ ಚಟಪಟ ಅಂದ್ಮ್ಯಾಗ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಈಗ ಸ್ವಲ್ಪ ಫ್ರೈ ಆದ್ಮ್ಯಾಗ ಒಂದು ಚಿಟಿಕೆ ಹಿಂಗೆ ಹಾಕೋಬೇಕ್ರಿ. ಆಮೇಲೆ 1 ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಕೋಬೇಕ್ರಿ. ಕಾಳು ಮೆಣಸು ಹಾಕೋದ್ರಿಂದ ಫ್ಲೇವರ್ ಒಂಥರ ಬೇರೆ ಥರ ಬರ್ತದೆ ಅಂತಷ್ಟೇ. ಸೊ ನನಗಿಲ್ಲಿ ಅನ್ನಕ್ಕೆ ಸ್ವಲ್ಪ ಉಪ್ಪು ಕಮ್ಮಿನೇ ಅನ್ಸಕತ್ತು. ನಾರ್ಮಲಿ ಅನ್ನ ಮಾಡಬೇಕಾದ್ರೆ ಉಪ್ಪು ಕಡಿಮೆ ಹಾಕಿರ್ತೀವಲ್ಲ, ಸೊ ನಾ ಹಂಗಾಗಿ ಆ್ಯಡ್ ಮಾಡ್ಕೊಕತ್ತೀನಿ. ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ನಾ ಆವಾಗಲೇ ಹೇಳಿದ್ನಲ್ರಿ ನಿಮ್ಗೆ, ಈ ಥರದ ಕರ್ಡ್ ರೈಸಿಗೆ ಅಷ್ಟು ಮಜ್ಜಿಗೆ ಹಾಕಿದ್ರು ಸಾಲೋದಿಲ್ಲ ಅಂತ. ಸೊ ಮತ್ತೊಮ್ಮೆ ಮಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೆ ರೀ. ಆವಾಗಲೇ ಒಗ್ಗರಣೆ ಹಾಕಿಟ್ಟಿದ್ವಲ್ಲ, ಈಗೆಲ್ಲ ತಣ್ಣಗಾಗಿತ್ತು ರೀ. ಇದು ಮಜ್ಜಿಗೆ ಹಾಕಿ ಕಲಿಸಿದ್ವಲ್ಲ ಅನ್ನ, ಇದಕ್ಕೆಲ್ಲ ಸುರಿದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇಷ್ಟೇ ನೋಡ್ರಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಆದಂಥ ರೆಸಿಪಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣ್ಸಕತ್ತ. ಟೇಸ್ಟ್ನು ಅಷ್ಟೇ ಸೂಪರಾಗಿ ಬಂದಿತ್ತು ರೀ. ಈ ಸಮ್ಮರ್ ಸೀಸನಿಗೆ ಇದೊಂದು ಬೆಸ್ಟ್ ಡಿಶ್ ಅಂತಲೇ ಹೇಳ್ಬೋದು ನೋಡ್ರಿ. ಬರೀ ತಣ್ಣ ತಿಂದ್ರೆ ಹೆಂಗ್ರಿ, ಸ್ವಲ್ಪ ಬಿಸಿ ಬಿಸಿ ಕ್ರಿಸ್ಪಿ ಇರೋದನ್ನು ಬೇಕಲ್ರಿ. ಅದಕ್ಕೆ ನಾವು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗಂತ ತಿಪ್ರಿಕಾಯಿ ಬಜ್ಜಿ ಮಾಡಾಕತ್ತಿದ್ದಾರೆ. ಸೊ ಈ ಥರ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊತಿರ್ಬೇಕು ರೀ. ಸೊ ನಾನು ಈಗ ಎಲ್ಲನೂ ಕಟ್ ಮಾಡೋದಾಯ್ತು ರೀ. ಇವಾಗ ಹಿಟ್ಟು ರೆಡಿ ಮಾಡ್ಕೊಳಕತ್ತಿದ್ದೆ ರೀ. ಫಸ್ಟ್ ಒಂದು ಬೊಗಣಿಗೆ ನೀವು ನೋಡ್ಕೊರಿ, ನಿಮ್ಗೆ ಎಷ್ಟು ಹಿಟ್ಟು ಬೇಕಲ್ಲ ಅಷ್ಟು ಕಡ್ಲೆ ಹಿಟ್ಟು ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಅಜ್ವಾನ, ಅರಿಶಿನ, ಖಾರದ ಪುಡಿ, ಒಂದು ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ನೀರು ನೋಡ್ಕೊಂಡು ಆ್ಯಡ್ ಮಾಡಿರಿ. ಒಂದೇ ಸಮ ನೀರು ಹಾಕಿದ್ರೆ ಸೊ ಅಳಸಾಗ್ಬಿಡ್ತದೆ ರೀ. ಯಾಕಂದ್ರೆ ತಿಪ್ರಿಕಾಯಿ ನೀರು ಬಿಡ್ತದಲ್ರಿ, ಅದಕ್ಕೆ ನೋಡ್ಕೊಂಡು ನೀರು ಹಾಕೊಂಡು ಕಲಿಸ್ಕೋಬೇಕು. ಸೊ ಈಗ ನೋಡಕತ್ತಿರಲ್ಲ, ಈ ಥರ ಕನ್ಸಿಸ್ಟೆನ್ಸಿ ಇದ್ರೆ ಸಾಕ್ರಿ. ಆವಾಗಲೇ ನಾವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತಿಪ್ರಿಕಾಯಿ, ಇವಾಗೆಲ್ಲ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸೊ ಇವಾಗ ಮತ್ತೇನು ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲರಿ. ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಹೊತ್ತು ಬಿಟ್ಮೇಲೆ ತಾನೇ ನೀರು ಬಿಡ್ತದೆ. ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ರೀ. ಇಲ್ಲಿ ನೋಡ್ರಿ ನೀರು ಹಾಕ್ದವ್ರ ಥರ ಯಾವ ಥರ ಅಳಸಾಗ್ಯದಂತ. ಈಗ ಚೆಂದಾಗಿ ಹಿಟ್ಟೆಲ್ಲ ನೆಂದದ್ರಿ. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಾಕಿ ನೋಡ್ಬೇಕು ಎಣ್ಣೆ ಕಾಯ್ದದ ಇಲ್ಲ ಅಂತ ತಿಳ್ಕೊಳಕ್ಕೆ. ನಾನು ಇಲ್ಲಿ ಹಾಕಿ ನೋಡಿದಾಗ ಎಣ್ಣೆನೂ ಕಾಯ್ದಿತ್ತು. ಇವಾಗ ಒಂದೊಂದೇ ಸ್ಲೈಸ್ ಹಿಟ್ಟು ಹಚ್ಕೊಂಡು ಬಿಡಾಕತ್ತೀನಿ ರೀ.
ಲೋ ಫ್ಲೇಮ್ದಾಗ ಇಟ್ಟು ನೀಟಾಗಿ ಕರಿಬೇಕ್ರಿ. ಹೈ ಫ್ಲೇಮ್ದಾಗ ಇಟ್ಟರೆ ಹಸಿ ಉಳ್ಕೋ ಚಾನ್ಸ್ ಇರ್ತದೆ. ಸೊ ನೋಡಿದ್ರಲ್ಲ ಎಷ್ಟೇ ಈಸಿ ಆದರೆ ಇದನ್ನು ತಿಪ್ಪಿಕಾಯಿ ಬಜ್ಜಿ ಈವ್ನಿಂಗ್ ಟೀ ಟೈಮಲ್ಲೇ ಮಾಡ್ಕೋಬೋದು, ಮಳೆ ಬರಾಗ ಮಾಡ್ಕೋಬೋದು ರೀ. ಸೊ ಟೇಸ್ಟೂ ಅಷ್ಟೇ ಸೂಪರಾಗಿರುತ್ತೆ. ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.